ಎದುರಿಸಿದಾರೋ ಸಾರ್ವಜನಿಕರಿಗಾಗಿ ನಮ್ಮ ಮಾದಿಗರಿಗಾಗಿ ಇಲ್ಲಿ ಒಳ್ಳೇದು ಮಾಡ್ತಾ ಇದ್ದಾರೆ. KH ಮುನಿಯಪ್ಪ ಸಾಹೇಬ್ರವರು ಆಗಿರ್ಬೋದು, ನಮ್ಮ SP ಮುನ್ರಾಜಣ್ಣವ್ರು ಆಗಿರ್ಬೋದು, ಊರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದೇನು ತಪ್ಪಿಲ್ಲ. ಆಮೇಲೆ ಈ ಸ್ಪಾಟಲ್ಲಿ ಇದ್ದಿದ್ದು ನಾನೇ, ಫಸ್ಟಿಂದ ಲಾಸ್ಟ್ವರೆಗೂ ಸ್ಪಾಟಲ್ಲಿ ಇದ್ದಿದ್ದು ನಾನೇ. ಪಂಚಾಯತಿಯಿಂದ ನಾವು ಇದು ತಗೊಂಡು ಬಂದು ಲೆಟರ್ ತಗೊಂಡು ಬಂದು ಇಲ್ಲಿ ಮಾಡಿಸ್ತಾ ಇರೋದು. ಪಂಚಾಯತಿಯಿಂದ ಲೆಟರ್ ತಗೊಂಡು ಬಂದು ಇಲ್ಲಿ ಮಾಡಿಸ್ತಾ ಇರೋದು. ಪರ್ಮಿಷನ್ ಅವ್ರು ಕೊಟ್ಟಿದ್ದಾರೆ. ಪಂಚಾಯತಿಯಿಂದ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಾವು ಇಲ್ಲಿ ಅವರೇ ಗುರ್ತಿಸ್ಕೊಟ್ಟಿರೋದಕ್ಕೆ ಇಲ್ಲಿ ನಾವು ಜಾಗ ಅವರೇ ಗುರ್ತಿಸ್ಕೊಟ್ಟಿರೋದಕ್ಕೆ ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದೀರಿ. ಪಂಚಾಯತಿಯಿಂದ ಕೆಲಸ ಮಾಡಿಸ್ತಾ ಇದ್ದೀರಿ. ಮತ್ತೆ ಅವತ್ತು ನೈಟ್ ಕೆಲಸ ಮಾಡಿಸುವಾಗ ಸಾಯಂಕಾಲ ಕೆಲಸ ಮಾಡಿಸುವಾಗ ಅವರಷ್ಟು ಅವ್ರು ಏಕಾಏಕಿ ಬಂದು ಬಸ್ಸಲ್ಲಿ ಎಲ್ಲೋ ಹೋಗಿ ಬಸ್ಸಲ್ಲಿ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ಗಲಾಟೆ ಮುನಿಯಪ್ಪ ಮತ್ತೆ ಮುನಿರಾಜು ಮತ್ತೆ ಸುರೇಶು ಗೊರ್ಲಪ್ಪ ಇವರೊಂದು 4-5 ಜನ ಬಂದು ನಮ್ಮ ಮೇಲೆ ಗಲಾಟೆ ಮಾಡಿ, ನನ್ನ ವಿಡಿಯೋ ಸಮೇತ ನನ್ನ ಹತ್ರ ಇದೆ. ನಾನು ವಿಡಿಯೋ ಮಾಡ್ತಾ ಇದ್ರೆ ಯಾರ ವಿಡಿಯೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆ ಮುನಿಯಪ್ಪ ಅವನು ಬಂದಿದ್ದಾನೆ. ಈಗ ಮುನಿಯಪ್ಪನಿಗೆ ಇಲ್ಲೇನು ಇದಿಲ್ಲ ಇಲ್ಲಿ ಮಾತಾಡೋದಕ್ಕೆ. ಅವನು ಎಲ್ಲೋ ಇದ್ದವನು, ಮುನಿಯಪ್ಪ ಎಲ್ಲೋ ಇದ್ದವನು. ಈ ಒಂದು 6 ತಿಂಗಳಿಂದ ನಮ್ಮ ಸಾವುಕನಹಳ್ಳಿಗೆ ಬಂದ್ಬಿಟ್ಟು ಇಲ್ಲಿದ್ದ ಗಲಾಟೆ ಎಲ್ಲ ಮಾಡಿ ಅವನಿನ್ನೂ ಒಂದು ಓಟು ಹಾಕಿಲ್ಲ. ಮುನಿಯಪ್ಪ ಅನ್ನೋ ಒಂದು ಓಟು ಇಲ್ಲಿ ಸಾವುಕನಹಳ್ಳಿಯಲ್ಲಿ ಒಂದು ಓಟು ಗೊತ್ತಿಲ್ಲ. ಈಗ ನಾವು ಆವತ್ತಿಂದ ನಮ್ಮ ತಾತನೋ ನಮ್ಮ ಮುತ್ತಾತನೆಲ್ಲ ನಮ್ಮ ಅಜ್ಜಿ ಅವನ್ನೆಲ್ಲ ಇಲ್ಲೇ ನಾವು ಉಣಿರೋದು. ನಾವೇ ಹೇಳಿ ಇಲ್ಲಿ ಪರ್ಮಿಷನ್ ತಗೊಂಡು ಬಂದು ಇಲ್ಲಿ ಜಾಗ ಮಾಡಿಸಿದ್ದೀರಿ. ಈಗ ಮುನ್ರಾಜಣ್ಣವರಾಗಲಿ, KH ಮುನಿಯಪ್ಪ ಸಾಹೇಬರೇ ಆಗಲಿ, ಇಲ್ಲೆಲ್ಲ ನಮಗೆ ನಮ್ಮ ದಲಿತರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ. ಸಾವುಕನಹಳ್ಳಿಯಲ್ಲಿ ಯಾರು ಆ ಥರ ಮಾಡಿಲ್ಲ. ಆ ಥರ ಅಭಿವೃದ್ಧಿ ಸಾವುಕನಹಳ್ಳಿಯಲ್ಲಿ ಮಾಡಿದ್ದಾರೆ. ಈಗ ನಾವು ಇಲ್ಲೇನ ಸತ್ವಾಗಿ ಊಣಕ್ಕೆ ಬಂದ್ರೆ ನಮ್ಮ ತಾತ ಅವರೇ ಆಗಲಿ, ಯಾರ ದಲಿತರು ನಮ್ಮ ಮಾದಿಗ ಜನಾಂಗದವ್ರು ಇಲ್ಲಿ ಊಣಾಗ ಬಂದ್ರೆ ಆ ಕೈಕಾಲು ತೊಳ್ಕೊಂಡು ಮನೆ ಹತ್ರಕ್ಕೆ ಹೋಗ್ಬೇಕಾಗಿತ್ತು. ಈಗ ನಾವೇ ಪರ್ಮಿಷನ್ ತಗೊಂಡು ಬಂದು, ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡು ಬಂದು ಇಲ್ಲಿ ನಾವೇ ಮಾಡಿಸೋದಕ್ಕೆ ಹೇಳಿದ್ದೀರಿ. ಅದಕ್ಕೆ ಅವರು ಬೆಂಗಳೂರು ಹಾಲು ಒಕ್ಕೂಟ ಇದರಿಂದ ನಮ್ಮ ಮುನ್ರಾಜಣ್ಣವರ ಮುಂದೆ ನಿಂತ್ಕೊಂಡು ಇಲ್ಲಿ ಫಿಲ್ಟರ್ ಮಾಡೋದಕ್ಕೆ ಅನುಮತಿ ಕೊಡಿಸಿ ನಾವೇ ಮಾಡಿಸ್ತಾ ಇದ್ದೀವಿ. ನಿಮ್ಮ ಹೆಸರು? ನಮ್ಮದ ಎಲ್ಲಾ ಜನಾಂಗದವರು ಸೇರಿ ಒಂದು ಅನಗಟ್ಟಕ್ಕೆ ಹೋಗೋ ರಸ್ತೆಯಲ್ಲಿ STR ರಸ್ತೆ ಪಕ್ಕದಲ್ಲಿ ಒಂದು ಕುಡಿಯುವ ನೀರಿನ ಘಟಕವನ್ನು ಮಾಡಿಕೊಡಿ ಅಂತ ನಮ್ಗೆ ಮನವಿ ಕೊಟ್ಟರು. ಗ್ರಾಮ ಸಭೆ ವಾರ್ಡ್ ಸಭೆಯಲ್ಲಿ ಕೂಡ ಅದನ್ನು ಅನುಮೋದನೆ ಮಾಡಿದ್ದೀವಿ. ತದನಂತರ ಸಾರ್ವಜನಿಕರು ಒಂದು ಅರ್ಜಿ ಕೊಟ್ಟರು. ಆಮೇಲೆ ಅಲ್ಲಿ ಒಂದು ನಾವು ಎಲ್ಲ ಮಾಡಿದಾದ್ಮೇಲೆ ಪರ್ಮಿಷನ್ ಕೂಡ ತೆಗೆದುಕೊಂಡು ಪರ್ಮಿಷನ್ ಲೆಟರ್ನು ಕೂಡ ಪಂಚಾಯತಿಯವರು ಈ STR ಬೋಲ್ಡ್ ಪಕ್ಕದಲ್ಲಿ ಮಾಡಿ ಅಂತ ಕೊಟ್ಟಿದ್ದಾರೆ. ನಮ್ಮ ST ಜನಾಂಗದ ಎಲ್ಲಾ ಜನಾಂಗದ ಒಂದು ತಳರಿ ನಮ್ದಿ ಜಾಗದಲ್ಲಿ 4 ಕುಂಟೆ ಅಲ್ಲಿ ಮಶಾಣಕ ಅಂತ ಮೀಸಲಿಟ್ಟಿದ್ದು ನಾನೇ ಎಲ್ಸಿನ ಅವರ ಜೊತೆಯಲ್ಲಿ ಸೇರ್ಕೊಂಡು ಅವತ್ತು ಮಾಡಿದಂಥದ್ದು. ಅದು ಎಷ್ಟು 4 ಕುಂಟೆಗಿಂತ ಜಾಸ್ತಿ ಸ್ಮಶಾನ ಇದ್ರೂ ಕೂಡ ನಮ್ಮ ST ಜನಾಂಗದವರು ನಮ್ಮ ಎಲ್ಲರೂ ಅಣ್ಣತಮ್ಮಂದಿರ್ತೀವಿ, ನಮ್ಮ ಮಾದಿಗ ಜನಾಂಗಕ್ಕೆ ಮಶಾಣ ಇಲ್ಲ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ನಾವೆಲ್ಲರೂ ಅಣ್ಣತಮ್ಮಂದ ಬದುಕ್ತಾ ಇದ್ದೀವಿ. ಆ ಮಾಡ್ತಾ ಇರತಕ್ಕಂಥ ಜಾಗ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡ್ತಾ ಇರತಕ್ಕಂಥದ್ದು. ಯಾವುದೇ ಸ್ಮಶಾನಕ್ಕಾಗ್ಲಿ ರಸ್ತೆಗಾಗ್ಲಿ ನಾವು ಯಾರು ತೊಂದರೆ ಮಾಡ್ತಾ ಇಲ್ಲ. ಅವ್ರು ಯಾರ ಪಾಪ ಮುನಿಯಪ್ಪ ಅನ್ನೋರು ಸ್ನೇಹಿತರು ಕೂಡ ಅವರು ಬಂದು ನಮ್ಮ ಬಗ್ಗೆ ಆರೋಪ ಮಾಡಿದ್ದಾರೆ. ಅವ್ರ ಬಗ್ಗೆ ನಾನೇನು ಬೇಸರ ವ್ಯಕ್ತಪಡ್ತಾ ಇಲ್ಲ. ಅವ್ರೇನೋ ಮಾಡ್ತಾ ಇರೋದು ಮಾಡ್ಕೊಳ್ಳಿ. ಸತ್ಯವಾಗಿದೆ. ಕಾನೂನು ರೀತಿ ಏನಾದ್ರೂ ಅಧಿಕಾರಿಗಳು ಅಲ್ಲಿ ಏನೋ ತಪ್ಪು ಮಾಡ್ತಿದ್ರೆ ಕಾನೂನು ರೀತಿ ಕ್ರಮ ಜರುಗಿಸಲಿ. ಅದಕ್ಕೆ ನಾನು ಯಾವತ್ತೂ ತಲೆ ಬಾಗಿಸ್ತೀನಿ. ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಪರ್ಮಿಷನ್ ತಕೊಂಡು, ಪಂಚಾಯತಿ ಪರ್ಮಿಷನ್ ತಕೊಂಡು ಮಾಡ್ತಕ್ಕಂಥದ್ದು. ನೀವು ಏನಾದರೂ ಬೇಕು ಅಂತಂದ್ರೆ ನೀವು ಅಲ್ಲಿ ಸ್ಪಾಟ್ ಮಾಜಾರ ಮಾಡಿ ನಮ್ಮ SC ಜನಾಂಗದಲ್ಲಿ ST ಜನಾಂಗದವ್ರನ್ನ ಹೋಗಿ ನೀವು ಅಲ್ಲಿ ಪ್ರಶ್ನೆ ಮಾಡಿ ಕೇಳಿ ಇಲ್ಲಿ ಮಾಡ್ತಾ ಇರೋದು ಒಳ್ಳೇದೋ ಕೆಟ್ಟದು ಅಂತ ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾನು ಕೂಡ ತಲೆ ಬಾಗ್ತೀನಿ. ಪಾಪ ಮುನಿಯಪ್ಪನವ್ರು ಅದೇನೋ ಅವ್ರಿಗೇನು ಉದ್ದೇಶ ಐತೆ ಗೊತ್ತಿಲ್ಲ. ಮುನಿಯಪ್ಪನವ್ರು ಈ ತರ ಮಾಡ್ತಾ ಇದ್ರೆ ನಮ್ಮೂರು ಗ್ರಾಮಕ್ಕೆ 4-5 ತಿಂಗಳೇನಾಗಿದೆ ಪಾಪ ಅಂತ ಬಂದು